ಹಾಯ್ ನಮಸ್ಕಾರ. ಒಂದು ರಾಯಲ್ ಪ್ರಿವ್ಯೂ ಜೊತೆಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮುಂದಿನ ನಮ್ಮ ಮ್ಯಾಚ್ ಇರೋದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ. ಈಗಾಗಲೇ SRH ಹಾಗೆ ಚೆನ್ನೈನ ಕಂಫರ್ಟೇಬಲಿ ಹೊಡೆದು ಈಗ ಮತ್ತೊಂದು ಟೀಮ್ನ ಭೇಟಿ ಆಡೋಕ್ಕೆ ರೆಡಿ ಆಗ್ತಿದ್ದೀವಿ. ಸೊ ಈ ಕಡೆ RR ನೋಡಿದ್ರೆ ಅವರು ಕೂಡ ಟೇಬಲ್ ಟಾಪಲ್ಲಿದ್ದಾರೆ. ಸೊ ಎರಡೂ ಕೂಡ ಅನ್ಬೀಟನ್ ಟೀಮ್ಗಳ ರೈವಲ್ರಿ ಅಥವಾ ಫೇಸ್ ಆಫ್ ಅಂತ ಹೇಳ್ಬೋದು. ನಾವಿಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡೋಣ. ಒಂದು ಪಿಚ್, ಇನ್ನೊಂದು ವೆದರ್ ಕಂಡೀಷನ್, ಹಾಗೆ ನಮ್ಮ 11ನಲ್ಲಿ ಒಂದು ಚೇಂಜ್ ಆಗ್ಬೋದು. RCBಲಿ ಒಂದು ಚೇಂಜ್ ಮಾಡೋಕ್ಕೆ ಮ್ಯಾನೇಜ್ಮೆಂಟ್ ಯೋಚನೆ ಮಾಡ್ತಿದೆ ಅಂತ ಇನ್ಸೈಡ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಇದೆಲ್ಲದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಟೇಬಲ್ ವಿಚಾರಕ್ಕೆ ಬಂದರೆ RR RCB ಅನ್ಬೀಟನ್ ಆಗಿ ಹೋಗ್ತಿರುವಂಥ ಟೀಮ್ಗಳು, ಎರಡು ರಾಯಲ್ ಟೀಮ್ಗಳೀಗ ಫೇಸ್ ಟು ಫೇಸ್ ಆಗ್ತಿರೋದು. ಆನ್ ಪೇಪರ್ ನೇರ ಫೈಟ್ ಏನು ಅಂತಂದರೆ RCB ಇಸ್ ವೆಲ್ ಬ್ಯಾಲೆನ್ಸ್ಡ್. ಅವರ ಬ್ಯಾಟಿಂಗಿಂದ ಹಿಡಿದು ಫೀಲ್ಡಿಂಗ್, ಬೌಲಿಂಗ್ ಎಲ್ಲವೂ ಕೂಡ. ಯಶ್ ದಯಾಳ್, ಹೇಸಲ್ವುಡ್, ತುಷಾರ ಇಲ್ಲದೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಅಂದ್ಕೊಂಡ ಸ್ಟ್ರಾಂಗ್ ಅನಿಸದೆ ಹೋದರೂ ಕೂಡ ದಯಾಳ್ ಹಾಗೆ ಭುವನೇಶ್ವರ್ ಹಾಗೆ ಡಫಿ ಅದನ್ನು ಮ್ಯಾನೇಜ್ ಮಾಡಿದ್ದಾರೆ ಪೇಸ್ ಅಟ್ಯಾಕಲ್ಲಿ. ಸೊ ಹಾಗಾಗಿ ಅದು ಮ್ಯಾನೇಜ್ ಆಗುತ್ತೆ ಒಂದು ಕಡೆಗೆ. ಇನ್ನೊಂದು ಕಡೆ ಸ್ಪಿನ್ನಲ್ಲಿ ಏನೂ ಹೆಚ್ಚಿನ ಬದಲಾವಣೆ ಆಗ್ತಿಲ್ಲ. ಕೃಣಾಲ್ ಪಾಂಡ್ಯ, ಸುಯೇಶ್ ಶರ್ಮಾ ಆಲ್ರೆಡಿ ನಮ್ಮ ಜೊತೆ ಇದ್ದಾರೆ. ಸಪೋರ್ಟಿವ್ ಪೇಸರ್ ಆಗಿ ಅಭಿನಂದನ್ ಸಿಂಗ್, ಅವ್ರ ಜೊತೆಗೆ ರಶಿಕ್ ದಾರ್, ಮಂಗೇಶ್ ಯಾದವ್ ಆಲ್ರೆಡಿ ಇದ್ದಾರೆ. ಸೆಟ್ ಇದೆ ಟೀಮ್. ಈ ಕಡೆ ನಾವು RR ವಿಚಾರಕ್ಕೆ ಹೋದಾಗ ಅವರ ಟಾಪ್ 2 ಓಪನರ್ಸ್ ಅವರೇ ಅವರ ಸ್ಟ್ರೆಂತ್. ಒಂದು ಯಶಸ್ವಿ ಜೈಸ್ವಾಲ್, ಇನ್ನೊಂದು 15 ವರ್ಷದ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ. ಸೊ ಒಂದು ಮಾತು ಕೇಳಿ ಬರ್ತಾ ಇದೆ ಈಗ ಏನು ಅಂತಂದರೆ, ಎರಡೂ ಮ್ಯಾಚಲ್ಲೂ ಕೂಡ ಅದ್ಭುತವಾಗಿ ಆಡಿದ್ದಾರೆ ವೈಭವ್. RCB ಮೇಲೂ ಕೂಡ ಸವಾರಿ ಮಾಡೋದು ಪಕ್ಕ ಅಂತ. ಬಟ್ ಅಷ್ಟು ಸುಲಭನ? ಸೊ ಅದ್ರ ಬಗ್ಗೆ ಕೂಡ ನಾವು ಮಾತನಾಡೋಣ. ಮೊದಲಿಗೆ ಎರಡೂ ಟೀಮ್ ಹೇಗಿದೆ, ಯಾವ ರೀತಿಯಾಗಿ 11 ಇದೆ, ಸೊ ಅದ್ರ ಬಗ್ಗೆ ಫಸ್ಟಿಗೆ ನಾವು ಇನ್ಫಾರ್ಮೇಷನ್ ನೋಡೋಣ. ಹೇಗಿದೆ ಎರಡೂ ಟೀಮ್, ಎರಡು ಸ್ಕ್ವಾಡ್ ಅಂತ, ಪ್ಲೇಯಿಂಗ್ 11. ಮೊದಲನೇದಾಗಿ ನಾವು RR ವಿಚಾರಕ್ಕೆ ಬರೋಣ. RRನ ಒಂದು ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತ. ವೈಭವ್ ಸೂರ್ಯವಂಶಿ, ಯಶಸ್ವಿ ಜೈಸ್ವಾಲ್ ಅವರ ಯಶಸ್ವಿ ಓಪನರ್ಸ್ ಅವರಿಬ್ಬರು ಕೂಡ ವೈಭವ ಜೋರಾಗಿದೆ. ಧ್ರುವ್ ಜುರೇಲ್ ವಿಕೆಟ್ ಕೀಪರ್, ಲಾಸ್ಟ್ ಟೈಮ್ 1 ಡೌನ್ ಬಂದಿದ್ದರು. ರಿಯನ್ ಪರಾ ಕ್ಯಾಪ್ಟನ್, ಶಿಮ್ರನ್ ಹೆಟ್ಮೇರ್, ಡೊನೋವಾನ್ ಫೆರೈರಾ, ಹಾಗೆ ರವೀಂದ್ರ ಜಡೇಜಾ ಟ್ರಂಪ್ ಕಾರ್ಡ್, ಜೋಫ್ರಾ ಆರ್ಚರ್, ನ್ಯಾಂಡ್ರೆ ಬರ್ಗರ್, ತುಷಾರ್ ದೇಶಪಾಂಡೆ. ತುಷಾರ್ ಬಗ್ಗೆ ಮಾತನಾಡಲೇಬೇಕು. ಲಾಸ್ಟ್ ಮ್ಯಾಚಲ್ಲಿ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಸಂದೀಪ್ ಶರ್ಮಾ ತುಂಬ ಸೀನಿಯರ್, ಸಾಕಷ್ಟು ಬಾರಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ವಿಕೆಟ್ ತೆಗೆದಂಥ ಒಂದು ಖ್ಯಾತಿ ಅವ್ರಿಗಿದೆ. ಇದು 11. ರವಿ ಬಿಷ್ಣೋಯ್ ಸ್ಪಿನ್ನರ್ ಆಗಿ ಬರ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಅವರ ಬೌಲಿಂಗಲ್ಲೂ ಕೂಡ ಒಳ್ಳೊಳ್ಳೆ ಸ್ಟಾರ್ ವರ್ಲ್ಡ್ಸ್ ಇದ್ದಾರೆ. ರವೀಂದ್ರ ಜಡೇಜಾ, ಜೋಫ್ರಾ ಆರ್ಚರ್, ಸಂದೀಪ್ ಶರ್ಮಾ, ತುಷಾರ್ ದೇಶಪಾಂಡೆ, ನ್ಯಾಂಡ್ರೆ ಬರ್ಗರ್. ನಮ್ಮ ಬೌಲಿಂಗ್ ಕಂಪೇರ್ ಮಾಡಿದ್ರೆ ಅವರ ಬೌಲಿಂಗ್ ಕೂಡ ಈಕ್ವಲಿ ಟೈಟ್ ಇದೆ. ನಮ್ಮಲ್ಲಿ ಹೇಸಲ್ವುಡ್, ದಯಾಳ್ ಮಿಸ್ ಆದರೂ ಕೂಡ ಇವರಲ್ಲಿ ಪರ್ಫೆಕ್ಟ್ ಬೌಲಿಂಗ್ ಲೈನಪ್ ಕಾಣ್ಬರ್ತಾ ಇದೆ. ಸೊ ಇದು RRನ ಪ್ರಾಬಬಲ್ 11. RCB ವಿಚಾರಕ್ಕೆ ಬಂದರೆ ಫಿಲಿಪ್ ಸಾಲ್ಟ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಲಾಸ್ಟ್ ಮ್ಯಾಚಲ್ಲಿ ಅದ್ಭುತವಾಗಿ ಆಡಿದ್ರು. ರಜತ್ ಪಟೀದಾರ್, ಹಾಗೆ ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ರೊಮ್ಯಾರಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಅಭಿನಂದನ್ ಸಿಂಗ್, ಜೇಕಬ್ ಡಫಿ. ನಮ್ಮ ಇಂಪ್ಯಾಕ್ಟ್ ಪ್ಲೇಯರ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಲೆಗ್ಗಿ ಸುಯಶ್ ಶರ್ಮಾ. ಸೊ ಇದು ಸದ್ಯಕ್ಕಿರುವಂಥ ಕಾಂಬಿನೇಷನ್. ಎರಡೂ ಟೀಮ್ಗಳು ಕೂಡ ಈಕ್ವಲಿ ಫೈಟ್ ಕೊಡುವಂಥ ಟೀಮ್ಗಳು. ಹೆಡ್ ಟು ಹೆಡ್ ರೆಕಾರ್ಡನ್ನು ಫಸ್ಟಿಗೆ ನೋಡೋಣ ನಾವು. ಇದುವರೆಗೆ ನಾವು 33 ಬಾರಿ ಎರಡೂ ಟೀಮ್ಗಳು ಕೂಡ IPL ಇತಿಹಾಸದಲ್ಲಿ ಇದುವರೆಗೆ ನೋಡಿದ್ರೆ ಟಿಲ್ ಡೇಟ್ ಫೇಸ್ ಆಗಿದ್ದೀವಿ. 2008ರಿಂದ 25ರವರೆಗೆ 33ರಲ್ಲಿ 17 ಬಾರಿ RCB ವಿನ್ ಆಗಿದೆ. ಬರೀ 14 ಸಲ RR ವಿನ್ ಆಗಿದೆ. 2 ಮ್ಯಾಚ್ ನೋ ರಿಸಲ್ಟ್, ಅಲ್ಲೂ ಕೂಡ ನಮ್ಮದೇ ಅಪ್ಪರ್ ಹ್ಯಾಂಡ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೀನಿ ನಿಮಗೆ. ಲಾಸ್ಟ್ ಸೀಸನ್ ಆಯ್ತಲ್ಲ, ಚಾಂಪಿಯನ್ ಸೀಸನ್ 2025. ಸೊ ಅದರಲ್ಲೂ ಕೂಡ ನಾವು 2 ಮ್ಯಾಚನ್ನು ಕೂಡ ರಾಜಸ್ಥಾನ್ ರಾಯಲ್ಸನ್ನು ಬಗ್ಗು ಬಡ್ದಿದ್ದೀವಿ. ಸೊ ಇದು ನಮಗಿರುವಂಥ ಸೈಕಲಾಜಿಕಲ್ ಅಡ್ವಾಂಟೇಜ್. ಏನು ಪಿಚ್ ಬಗ್ಗೆ ನಿಮಗೆ ಕುತೂಹಲ ಇದ್ದೇ ಇರುತ್ತೆ. 2 ಮ್ಯಾಚ್ ಚಿನ್ನಸ್ವಾಮಿ ನಮ್ಮ ನೆಲದಲ್ಲೇ ಆಗಿದ್ದು ಹೋಮ್ ಮ್ಯಾಚ್ಗಳು. ಆದರೆ ಈಗ ಅವೇ ಹೋಗ್ತಾ ಇದ್ದೀವಿ. ಗುವಾಹಟಿ ಹೇಗಿರುತ್ತೆ? ಯಾಕಂದರೆ ಗುವಾಹಟಿಯ ಸ್ಟೇಡಿಯಂ ಇದೆಯಲ್ಲ, ಇದುವರೆಗೆ ನಾವು ನೋಡಿದ ಹಾಗೆ ಈ ಒಂದು ಸ್ಟೇಡಿಯಂ ಬರ್ಸಾಪುರ ಕ್ರಿಕೆಟ್ ಸ್ಟೇಡಿಯಂ. ಆಲ್ಮೋಸ್ಟ್ ನಾವು ನೋಡ್ತಿರೋ ಹಾಗೆ 16ನೇ ಮ್ಯಾಚ್ IPLಲ್ಲಿ ಈ ಸಲ ಆಗ್ತಿರೋದು. ಈ ಹಿಂದಿನ 2 ಮ್ಯಾಚಲ್ಲಿ ಒಂದರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ 124ಕ್ಕೆ ಟಂಬಲ್ ಡೌನ್ ಮಾಡಿದ್ರು RR. ಆಮೇಲೆ ಅದನ್ನು ಕಂಫರ್ಟೇಬಲಿ ಒಂದು 10 ಓವರಲ್ಲೇ ಹೊಡೆದು ಬಿಸಾಕಿದ್ರು. 2ನೇ ಮ್ಯಾಚ್ ಮುಂಬೈ ಇಂಡಿಯನ್ಸ್ ವಿರುದ್ಧ ಮಳೆ ಬಂತು. ಸೊ ಆ ಮ್ಯಾಚನ್ನು 11 ಓವರ್ಗೆ ಅದನ್ನು ಕಟ್ ಮಾಡಿದ್ರು. 10 ಗಂಟೆವರೆಗೆ ನಾವು ವೆಯ್ಟ್ ಮಾಡಿದ್ವಿ. ಅವತ್ತು ನೋಡಿದ್ರಲ್ಲ, ವೈಭವ್ ಬುಮ್ರಾ ಹೊಡೆದಂಥ 6, ಯಶಸ್ವಿ ಜೈಸ್ವಾಲ್ ಅವರ 70, 11 ಓವರ್ಸಲ್ಲೇ 150 ರನ್ ಗಳಿಸಿದ್ರು. ಅದಾದಮೇಲೆ ಚೇಸ್ ಮಾಡೋಕ್ಕೆ ಬಂದಾಗ ಮುಂಬೈಗೆ ಆಗಲಿಲ್ಲ. ಸೊ ನಾವು ಲಾಸ್ಟ್ ಮ್ಯಾಚ್ನ ಪಿಚ್ಚನ್ನೇ ಗಮನಿಸಿದಾಗ ಇದೊಂದು ಹೈ ಸ್ಕೋರಿಂಗ್ ಪಿಚ್ ಆಗಿರುತ್ತೆ. ಹಾಗಾಗಿ ಎರಡೂ ಟೀಮ್ನಲ್ಲೂ ಕೂಡ ಪವರ್ ಪ್ಯಾಕ್ ಬ್ಯಾಟ್ಸ್ಮನ್ಸ್ ಇರೋದ್ರಿಂದ ನಾಳೆ ರನ್ ಹಬ್ಬವನ್ನು ನೋಡಬಹುದು. ಫಸ್ಟ್ ಮ್ಯಾಚ್ ಆ ಥರ ಆಗದೆ ಹೋದರೆ ನಾಳೆ ಕೂಡ ಒಳ್ಳೆ ರನ್ ಬರುವಂಥ ಪಿಚ್ಚನ್ನೇ ಮಾಡಿರ್ತಾರೆ ಅಂತ ಇನ್ಫಾರ್ಮೇಷನ್ ಇದೆ. ಸೊ ಹಾಗಾಗಿ ಬ್ಯಾಟ್ಸ್ಮನ್ಗಳಿಗೆ ನಾಳೆ ಒಳ್ಳೆ ಟ್ರ್ಯಾಕ್ ಆಗಿರುತ್ತೆ. ನೀವು ಇವತ್ತು ನೋಡ್ತಾ ಇದ್ದರೆ ಟ್ರ್ಯಾಕ್ ಚೆನ್ನಾಗಿರುತ್ತೆ ಬ್ಯಾಟ್ ಮಾಡೋಕ್ಕೆ. ಈಗ ಮುಖ್ಯವಾಗಿ ಬರೋದು ವೆದರ್ ಕಂಡೀಷನ್. ಲಾಸ್ಟ್ ಮ್ಯಾಚಲ್ಲಿ ಮಳೆ ಬಂದಿತ್ತು. 11 ಓವರ್ಗೆ ಅದನ್ನು ಡಿಡಕ್ಟ್ ಮಾಡಲಾಯಿತು, ಕಡಿಮೆ ಮಾಡಿದ್ರು.
ಸೊ ಈ ಥರ ಏನಾದರೂ ಮಳೆ ಬರುತ್ತಾ RR ವರ್ಸಸ್ RCB ಮ್ಯಾಚ್ಗೆ ಅಂತ ನಾವು ನೋಡಿದಾಗ ಸದ್ಯಕ್ಕಿರುವಂಥ ಪ್ರಕಾರ ವೆದರ್ ಕಂಡೀಷನ್ ಕ್ಲಿಯರ್ ಇದೆ. 83% ಹ್ಯೂಮಿಡಿಟಿ ಇರುತ್ತೆ, ಅಂದರೆ ಸೆಕೆ ಇರುತ್ತೆ. ಆದರೂ ಕೂಡ ಮಳೆಯ ಸಾಧ್ಯತೆ ಕಡಿಮೆ. ಒಂದು ಕ್ಲಿಯರ್ ಕಟ್ಟಾಗಿ ಒಂದು 40 ಓವರ್ನ ಮ್ಯಾಚ್ ಆಗುತ್ತೆ ಅಂತ ಸದ್ಯಕ್ಕೆ ಇನ್ಫಾರ್ಮೇಷನ್ ಇದೆ. ವೆದರ್ ಫೋರ್ಕಾಸ್ಟ್ ಇದೆ. ಅದೊಂಥರ ಸಮಾಧಾನ ಕೊಡ್ತಿರುವಂಥ ವಿಚಾರ ನಮಗೆ. ಮಳೆ ಬರದೇ ಇರಲಿ, ನಮಗೆ ಪ್ರತಿಯೊಂದು ಮ್ಯಾಚ್ ಕೂಡ ವೆರಿ ಇಂಪಾರ್ಟೆಂಟ್. ಈ ಸಲ ತುಂಬ ಡೆಡಿಕೇಟೆಡ್ ಆಗಿ RCB ಹೋಗ್ತಿದೆ, RR ಕೂಡ. ಸೊ ಹಾಗಾಗಿ 11 ನೋಡಿದ್ವಿ, ವೆದರ್ ಕಂಡೀಷನ್ ನೋಡಿದ್ವಿ, ಪಿಚ್ ರಿಪೋರ್ಟನ್ನು ಕೂಡ ನೋಡಿದ್ದೀರಾ. ಸೊ ಇದೆಲ್ಲದರ ಜೊತೆಗೆ ಒಂದು ಬದಲಾವಣೆ ನಾನೇನು ಹೇಳಿದೆ ಅಂತಂದರೆ, ಹೇಸಲ್ವುಡ್ ಅವರು ಒಳಗೆ ಬರಬಹುದು ಅಂತ ಇನ್ಸೈಡ್ ಇನ್ಫಾರ್ಮೇಷನ್ ಇದೆ. ಹಾಗಾಗಿ ಹೇಸಲ್ವುಡ್ ಏನಾದರೂ ಕಂಪ್ಲೀಟ್ಲಿ ಫಿಟ್ ಆಗಿ 2 ಮ್ಯಾಚ್ ಅವರು ಆಡಿಲ್ಲ, ಕ್ಯಾಂಪ್ ಸೇರಿದ್ರು, ಈ ಮ್ಯಾಚ್ಗೆ ಏನಾದರೂ ಒಳಗೆ ಬಂದರೆ ಡಫಿನ ಡ್ರಾಪ್ ಮಾಡಬೇಕಾಗುತ್ತೆ. ಬಟ್ ಡಫಿ ಅವರು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. 2 ಮ್ಯಾಚಲ್ಲೂ ಕೂಡ ತಮ್ಮ ಕೆಪಾಸಿಟಿ ತೋರಿಸಿದ್ದಾರೆ. ಹಾಗಾಗಿ ಹೇಸಲ್ವುಡ್ ತರೋದು ಕೂಡ ಈಗ ಮ್ಯಾನೇಜ್ಮೆಂಟ್ಗೆ ಯೋಚನೆ ಆಗಿದೆ. ಎಷ್ಟು ಮಟ್ಟಿಗೆ RCB ಆಪ್ಷನ್ಸ್ ಇದೆ ಅಂತಂದರೆ ಹೇಸಲ್ವುಡ್ನ ತರೋಕ್ಕೂ ಕೂಡ ತರಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಮಗೆ ಫೆಸಿಲಿಟೀಸ್ ಇದೆ. ಸೊ ಹಾಗಾಗಿ ಒಂದು ವೈಭವ್ ಸೂರ್ಯವಂಶಿ ಏನಾದರೂ ಅವರ ಅಟ್ಯಾಕಿಂಗ್ ಮೋಡ್ನ ಕಟ್ ಹಾಕಬೇಕು ಅಂತಂದರೆ ಒಂದು ಕಡೆಯಿಂದ ಹೇಸಲ್ವುಡ್ ಭುವನೇಶ್ವರ್ ಇಬ್ಬರು ಕೂಡ ಬೇಕಾ ಅನ್ನೋ ಒಂದು ಪ್ರಶ್ನೆ ಕೂಡ ಇದೆ. ಹಾಗಾಗಿ ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ. ನಿಮ್ಮ ಪ್ರಕಾರ ಏನು ಮಾಡಬೇಕು ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ಹೇಸಲ್ವುಡ್ ಅವ್ರನ್ನ ತಂದು ಇನ್ಸರ್ಟ್ ಮಾಡಬೇಕಾ, ಅಥವಾ ಇಲ್ಲ ಡಫಿ ಚೆನ್ನಾಗಿ ಹೋಗ್ತಿದ್ದಾರೆ ಅವ್ರಿಗೆ ಅವಕಾಶ ಕೊಡೋಣ ಅನ್ನೋ ರೀತಿಯಾಗಿದೆಯಾ ಅಂತ. ಮತ್ತು ಈ ಮ್ಯಾಚಲ್ಲಿ ನನಗೊಂದು ಸ್ಟ್ರಾಂಗ್ ಬಿಲೀವ್ ಇದೆ. ಯಾರ ಮೇಲೆ ಸವಾರಿ ಮಾಡಿದ್ರು ಕೂಡ ಕೃಣಾಲ್ ಪಾಂಡ್ಯನ ಏನಾದರೂ ತಂದರೆ ವೈಭವ್ ಸೂರ್ಯವಂಶಿಗೆ ಅವರ ಫಾಸ್ಟ್ ಡೆಲಿವರಿ ಇದೆಯಲ್ಲ, ಸಡನ್ನಾಗಿ ಬೌನ್ಸ್ ಆಗಿ ಬರುತ್ತೆ, ಅದ್ರ ಮೂಲಕ ಅವ್ರು ಕಟ್ ಹಾಕ್ತಾರೆ ಅಂತ. ಏನಾದರೂ ತುಂಬ ರನ್ಸ್ಗೆ ಹೋಗ್ತಾ ಇದ್ದರೆ ಪವರ್ ಪ್ಲೇನಲ್ಲೇ ತರ್ಬೋದು ಕೃಣಾಲ್ ಪಾಂಡ್ಯ ಅಂತ ನನ್ನೊಂದು ಗೆಸ್. ಇದನ್ನು ನೀವು ಒಪ್ತೀರಾ? ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ರಾಜಸ್ಥಾನ್ ರಾಯಲ್ಸ್ ಈಗ ಒಂದು ಹೊಸ ವಿಷನಲ್ಲಿದೆ. ಯಾಕಂದರೆ ಹಿಂದಿನ ಸೀಸನ್ ನಾವು ನೋಡಿದ್ರೆ ಸ್ಯಾಮ್ಸನ್ ಅವರ ಸಾರಥ್ಯ ಇತ್ತು, ಬಟ್ ಏನೋ ಒಂದು ಒಟ್ಟಾಗಿ ಬರಲಿಲ್ಲ, ಟೀಮ್ ಎಫರ್ಟ್ ಕಾಣಿಸ್ಲಿಲ್ಲ. ಅದಕ್ಕೊಂದು ರೀಸನ್ ಚಹಲ್, ಅಶ್ವಿನ್, ಬಟ್ಲರ್ ಅಂತ ಪ್ಲೇಯರ್ಗಳು ಕೂಡ ಹೊರಗಡೆ ಹೋದರು. ಸೊ ಆಗಿಂದ ಸ್ವಲ್ಪ RR ಡೌನ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಈ ಸಲ 3 ಮ್ಯಾಚನ್ನು ಕೂಡ ಗೆದ್ದಿದ್ದಾರೆ. ಓಪನಿಂಗ್ ಒಳ್ಳೆ ರನ್ ಬರ್ತಾ ಇದೆ. ಮ್ಯಾಂಡ್ರೆ ಬರ್ಗರ್, ಆರ್ಚರ್, ರವೀಂದ್ರ ಜಡೇಜಾ ಒಳಗೆ ಬಂದಿರೋದು ಕೂಡ ಒಂಥರ ಕಾನ್ಫಿಡೆನ್ಸ್ ಹೆಚ್ಚು ಮಾಡಿದೆ. ಒಂಥರ ಅವರು ಫೈಟರ್ ಅವರು ರವೀಂದ್ರ ಜಡೇಜಾ. ಸೊ ಹಾಗಾಗಿ ಒಳ್ಳೆ ಕಾನ್ಫಿಡೆನ್ಸಲ್ಲಿ ರಾಜಸ್ಥಾನ್ ರಾಯಲ್ಸ್ ಟೀಮ್ ಕೂಡ ಇದೆ. ಬಟ್ RR ಜೊತೆಗೆ ನಮ್ಮ RCB ಕೂಡ ಏನು ಕಡಿಮೆ ಇಲ್ಲ. ನಿಮಗೆ ಗೊತ್ತು, ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ, ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನ್ ಕೊಟ್ಟು ಆಡ್ತಿದ್ದಾರೆ ಈ ಸಲ. ಜೊತೆಗೆ 5 ಜನ ಸೇರಿ 250 ಚಚ್ಚಿರೋದು. ಇವೇನೇ ಕಿಂಡಲ್ ಮಾಡಿ 49 ಆಲ್ ಔಟ್, ಅದೆಲ್ಲ ಹಳೆ ಕತೆ. ಈಗೇನಿದ್ರು ಕೂಡ ಹೊಸ ಕತೆ. ಈ ರೀತಿಯಾಗಿ ನಮ್ಮ ಟೀಮ್ ಹೋಗ್ತಾ ಇದೆ. ಸೊ ನಾಳಿನ ಮ್ಯಾಚ್ ಭಾಳ ಇಂಪಾರ್ಟೆಂಟ್. ನಿಮ್ಮ ಪ್ರಕಾರ ಯಾವ ರೀತಿ 11 ಇರಬೇಕು? ಏನಾದರೂ ಒಂದು ಚೇಂಜಸ್, ಈ ಹೇಸಲ್ವುಡ್ ವಿಚಾರವಾಗಿ ಚೇಂಜಸ್ ಕೇಳಿ ಬರ್ತಾ ಇತ್ತಲ್ಲ, ಡಫಿ ಪ್ಲೇಸ್ಗೆ ಹೇಸಲ್ವುಡ್ ಬರ್ಬೋದು ಅಂತ, ಅದು ಬೇಕಾ? ಈ ಹಂತಕ್ಕೆ ಅವಶ್ಯಕತೆ ಇದೆಯಾ ಅನ್ನೋದು. ಇದರ ಜೊತೆಗೆ ನಾಳೆ ಏನಾದರೂ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಟಾರ್ಗೆಟನ್ನು ಕೊಡಬೇಕು ರಾಜಸ್ಥಾನಕ್ಕೆ, ಇದ್ರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಿ. ಹಾಗೆ ಅವ್ರೇನಾದರೂ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟಕ್ಕೆ ನಾವು ಅವ್ರನ್ನ ಕಂಟ್ರೋಲ್ ಮಾಡಬೇಕು, ಅದ್ರ ಬಗ್ಗೆ ಕೂಡ ನಿಮ್ಮ ಕಾಮೆಂಟ್ ಇರಲಿ. ಎಲ್ಲವೂ ಕೂಡ ಒಂದು ಪಾಸಿಟಿವ್ ಡಿಸ್ಕಷನ್ ಆಗಲಿ. ಸೊ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ RCB ಈಗ ಬೇಟೆಗೆ ರೆಡಿ ಆಗ್ತಾ ಇದೆ. ಸೊ ನಿಮ್ಮ ಕಮೆಂಟ್ ಈ ಒಂದು ಮ್ಯಾಚ್ ಬಗ್ಗೆ ಇರಲಿ. ನೋಡೋಣ, ಮಾತನಾಡೋಣ ನಾಳೆ ಮ್ಯಾಚ್ ಹೇಗಿರುತ್ತೆ, ಅಥವಾ ಇವತ್ತು ನೋಡ್ತಾ ಇದ್ದರೆ ಇವತ್ತಿನ ಮ್ಯಾಚ್ ಹೇಗಿರುತ್ತೆ ಅಂತ. ಇದೇ ರೀತಿಯಾದಂಥ ಕಾಂಟೆಂಟ್ಗಾಗಿ ನೋಡ್ತಾ ಇರಿ ಸೂಪರ್ TV ಕನ್ನಡ. ನಮಸ್ಕಾರ.